ಸ್ಟೋರಿ ಶುರು. ನೆಂಟರು ಅಂತ ಗೊತ್ತಾದ ಮೇಲೆ ಇಬ್ಬರಿಗೂ ಕುತೂಹಲ. ಮಾತು ಶುರುವಾಯ್ತು. ಆರ್ಯನ್ ಮೈಸೂರಿಗೆ ವೀಕೆಂಡ್ ಬರೋಕೆ ಶುರು ಮಾಡಿದ. ನಿಧಿ ಆರ್ಯನ್ಗೆ ಡಬ್ಬಿ ಕಳಿಸೋಕೆ ಶುರು ಮಾಡಿದ್ಲು. ಒಂದು ದಿನ ನಿಧಿಗೆ ಜ್ವರ. ಆರ್ಯನ್ ರಜೆ ಹಾಕಿ ಮೈಸೂರಿಗೆ ಬಂದು ಗಂಜಿ ಮಾಡಿದ. ನಿಧಿ ಕಣ್ಣಲ್ಲಿ ನೀರು. ಅಪರಿಚಿತನಾಗಿ ಮದುವೆ ಆದವನು ಈಗ ಆಪ್ತ ಆಗಿದ್ದಾನೆ ಅನ್ನಿಸ್ತು. ಆರ್ಯನ್ಗೆ ಪ್ರಾಜೆಕ್ಟ್ ಟೆನ್ಷನ್. ನಿಧಿ ರಾತ್ರಿ 2 ಗಂಟೆ ತನಕ ವಿಡಿಯೋ ಕಾಲ್ನಲ್ಲಿ ಜೊತೆಗೆ ಇದ್ಲು. ಆರ್ಯನ್ಗೆ ಅನ್ನಿಸ್ತು, ಇವಳು ಬೇಕು ನನಗೆ. ಫ್ಯಾಮಿಲಿ ಟ್ರಿಪ್ ಪ್ಲಾನ್ ಆಯ್ತು. ಚಂದ್ರು ಮಾವ, ಶಾಂತ ಅತ್ತೆ, ಸುಧಾ ಅತ್ತೆ, ದಿವ್ಯಾ, ಅನುಜ್, ಅನ್ವಿತಾ ಎಲ್ಲ ಕೊಡಗು ಪ್ರವಾಸ. ಅಲ್ಲಿ ಕ್ಯಾಂಪ್ ಫೈರ್ ಮುಂದೆ ಆರ್ಯನ್ ನಿಧಿ ಕೈ ಹಿಡಿದು ಕೇಳ್ದ, ಮತ್ತೆ ಒಂದು ಸಲ ಮದುವೆ ಆಗ್ತೀಯಾ? ಈ ಸಲ ಲವ್ ಮಾಡಿ. ನಿಧಿ ನಕ್ಕು. ಈಗ ಡೈವರ್ಸ್ ಕೊಡಲ್ಲ ಆಮೇಲೆ ಅಂದ್ಲು. ಮನೆ ತುಂಬ ಮಂದಿ, ಮನಸ್ಸು ತುಂಬ ಪ್ರೀತಿ. ಈಗ ಆರ್ಯನ್ ನಿಧಿ ಬೆಂಗಳೂರಲ್ಲಿ ಒಟ್ಟಿಗೆ ವೀಕೆಂಡ್ಗೆ ಒಂದ್ಸಲ ಮಂಡ್ಯ, ಮತ್ತೊಂದ್ಸಲ ಮೈಸೂರು. ಶಾಂತ ಅತ್ತೆ ಈಗ ನಿಧಿಗೆ ಎಣ್ಣೆಗಾಯಿ ಕಲಿಸ್ತಿದ್ದಾರೆ. ಸುಧಾ ಅತ್ತೆ ಆರ್ಯನ್ಗೆ ರಾಗಿ ಮುದ್ದೆ ತಿನ್ನಿಸ್ತಿದ್ದಾರೆ. ದಿವ್ಯಾ ತಂಗಿ ಆಗಿ ನಿಧಿಗೆ ಸೀರೆ ಸೆಲೆಕ್ಟ್ ಮಾಡ್ತಾಳೆ. ಅನುಜ್, ಅನ್ವಿತಾ ಆರ್ಯನ್ಗೆ ಭಾವ ಅಂತ ತಲೆ ತಿಂತಾರೆ. 25 ವರ್ಷ ದೂರ ಇದ್ದ ಫ್ಯಾಮಿಲಿ ಒಂದು ಮದುವೆಯಿಂದ ಒಂದು ಆಯ್ತು. ಜಗಳದಿಂದ ದೂರ ಆದ ಅಣ್ಣಂದಿರ ಅಪರಿಚಿತರಾಗಿ ಅಪರಾಧರು. ಚಿನ್ನು ಬಂದಾಗ ಮನೆ ತುಂಬ ಜಾತ್ರೆ. 2 ವರ್ಷದ ನಂತರ ಆರ್ಯನ್ ನಿಧಿ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ರು. ಜಗಳ ಈಗ ಜೋಕ್ ಆಗಿತ್ತು. ಆದರೆ ಮನೆ ದೊಡ್ಡವರಿಗೆ ಒಂದೇ ಕೊರಗು, ಮರಿ ಯಾವಾಗ ಕಂಡ್ರೋ ಅಂತ. ಆ ದಿನ ಬಂತು. ನಿಧಿಗೆ ಪ್ರೆಗ್ನೆಂಟ್. ಫುಲ್ ಖುಷಿ. ನ್ಯೂಸ್ ಕೇಳಿ 2 ಮನೆ ಫುಲ್ ಸಂಭ್ರಮ. 9 ತಿಂಗಳು ಆಯ್ತು. ಚಂದ್ರು ಮಾವ, ಗಂಡು ಮಗು ಆದರೆ ನನ್ನ ಹೆಸರು ಚಂದ್ರು ಇಡಿ. ಸುಧಾ ಅತ್ತೆ, ಹೆಣ್ಣು ಆದರೆ ನನ್ನ ಅಮ್ಮನ ಹೆಸರು ಹೇಮಾ ಇಡಿ. ಶಾಂತ ಅತ್ತೆ, ತಿಂಗಳಿಗೊಮ್ಮೆ ಬೆಂಗಳೂರಿಗೆ ಡಬ್ಬಿ, ಉಪ್ಪಿನಕಾಯಿ, ಹಪ್ಪಳ, ಲಡ್ಡು ಸೊಸೆ ಬಾಯಿಗೆ ರುಚಿಗೆ ತಿನ್ನಲಿ. ದಿವ್ಯಾ ಯೂಟ್ಯೂಬ್ ನೋಡಿ ನಿಧಿಗೆ ಯೋಗ ಹೇಳಿಕೊಡೋಳು. ಅನುಜ್, ಅನ್ವಿತಾ, ನಮಗೆ ತಂಗಿ ಬೇಕು, ತಮ್ಮ ಬೇಡ ಅಂತ ದೇವರಿಗೆ ಹರಕೆ. ಆರ್ಯನ್ ಆಫೀಸ್ WHF ತಗೊಂಡು ನಿಧಿಗೆ ಕೂಳು ಬಡಿಸೋನು. ಪ್ರಾಜೆಕ್ಟ್ ಮ್ಯಾನೇಜರ್ಗಿಂತ ವೈಫ್ ಮ್ಯಾನೇಜ್ ಮಾಡೋದೇ ಕಷ್ಟ ಅಂತ ಗೊತ್ತಾಯ್ತು ಡೆಲಿವರಿ ದಿನ. ಮೈಸೂರಿನ ಆಸ್ಪತ್ರೆ. ಕಾರಣ ಸುಧಾ ಅತ್ತೆ ನಲ್ಲಿ ಕೈಲಿ ಮೊದಲ ಮೊಮ್ಮಗು ಅಂತ ಹಠ. ಆಸ್ಪತ್ರೆ ಲಾಡ್ಜ್ ತುಂಬ ನಮ್ಮ ಫ್ಯಾಮಿಲಿನೇ. ಚಂದ್ರು ಮಾವ, ಶಾಂತ ಅತ್ತೆ ಮಂಡ್ಯದಿಂದ, ಆರ್ಯನ್ ಬೆಂಗಳೂರಿಂದ, ಲಕ್ಷ್ಮಿ ಅಕ್ಕ ಹಾಸನದಿಂದ ಮಕ್ಕಳ ಸಮೇತ ಲಾಂಜೆ ಮದುವೆ ಮಂಟಪ ಥರ. ಡಾಕ್ಟರ್ ಬಂದು ಹೇಳಿದ್ರು, ಹೆಣ್ಣು ಮಗು, ಆರೋಗ್ಯವಾಗಿದೆ. ಅನುಜ್, ಅನ್ವಿತಾ ಕುಣಿದೇ ಬಿಟ್ರು. ತಂಗಿ ಬಂತು. ಆರ್ಯನ್ ಕಣ್ಣಲ್ಲಿ ನೀರು. ನಿಧಿ ಮಗು ಎತ್ತಿಕೊಂಡು ಮೊದಲು ಹೇಳಿದ್ದು, ಇವಳಿಗೆ ಅಜ್ಜಂದಿರ ಜಗಳ ಗೊತ್ತಾಗದೆ ಆಗಿ ಬೆಳೆಸ್ತೀನಿ. ಹೆಸರಿನ ಗಲಾಟೆ. ಮನೆಗೆ ಬಂದ ಮೇಲೆ ಶುರುವಾಯ್ತು ನೋಡು ಅಸಲಿ ಡ್ರಾಮಾ. ಚಂದ್ರು ಮಾವ, ಚಂದ್ರಿಕಾ ಇಡೋಣ. ಸುಧಾ ಅತ್ತೆ, ಹೇಮಾಂಶಿ ಚಂದ. ದಿವ್ಯಾ, ಟ್ರೆಂಡ್ ಹೆಸರು ಹಾರ ಇಡಿ. ಅನ್ವಿತಾ, ಡೋರಾ ಬೇಕು, ಕಾರ್ಟೂನ್ ಥರ. ಕೊನೆಗೆ ಆರ್ಯನ್, ನಿಧಿ ಒಂದು ಡೀಲ್ ಮಾಡಿದ್ರು. ಮನೆಯಲ್ಲಿ ಕರೆಯೋ ಹೆಸರು ಚಿನ್ನು. ಸ್ಕೂಲ್ ಸರ್ಟಿಫಿಕೇಟ್ನಲ್ಲಿ ಆರಾಧ್ಯ. ಎಲ್ಲರೂ ಒಪ್ಪಿದ್ರು. ಚಿನ್ನು ಅಂತ ಕರೆಯುತ್ತಲೇ ಅಜ್ಜಂದಿರು ಸಮಾಧಾನ ಮಾಡಿಕೊಂಡರು. ಮುಂದಿನ ಅಧ್ಯಾಯ ನಿರೀಕ್ಷಿಸಿ. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.